ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಮ್ತಿಯಾಜ್ ನಮ್ಮ ಜೊತೆ ಇದ್ದಾರೆ. ಇಮ್ತಿಯಾಜ್, ನಾ ಹಿಂದೆ ಮಹಾಲಿಂಗಿ ಅವ್ರಿಗೊಂದು ಪ್ರಶ್ನೆ ಕೇಳಿದೆ. ಅಂದ್ರೆ ನಮ್ಮ ಪ್ಲೇಸಸ್ ಬಗ್ಗೆ ನಾವೇ ಪ್ರಚಾರ ಮಾಡ್ಕೊಳ್ಳದೆ ಇದ್ರೆ ಅಥವಾ ನಮ್ಮ ಪ್ರವಾಸೋದ್ಯಮದ ಬಗ್ಗೆ ನಾವೇ ಹೆಚ್ಚಿನ ಒತ್ತು ಕೊಡದೇ ಇದ್ರೆ ಮುಂದೆ ಯಾರು ಬಂದು ಇದನ್ನ ಮಾಡಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ನಾನು ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲೂ ಅದ್ಭುತ ತಾಣಗಳಿವೆ, ನೈಸರ್ಗಿಕ ತಾಣಗಳಿವೆ, ವಾಸ್ತುಶಿಲ್ಪವನ್ನು ಹೇಳೋ ತಾಣಗಳಿವೆ. ಐ ಥಿಂಕ್ ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಕೇವಲ ಲಕ್ಷದ್ವೀಪಕ್ಕೆ ಮಾತ್ರ ಅಲ್ಲದೆ ಭಾರತದಲ್ಲಿ ಇರುವ ಪ್ರವಾಸಿ ತಾಣಗಳನ್ನ ಮತ್ತೊಂದು ಸಲ ನಾವು ಪ್ರಮೋಟ್ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಹೇಳ್ಕೊಡ್ತಾ ಇದೆಯಾ ಇದು? ಖಂಡಿತವಾಗಿ ಹೇಳ್ಕೊಡ್ತಾ ಇದೆ. ನೋಡಿ, ನಮ್ಮ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಹೋಗಬೇಕಾದ್ರೆ ಕೇವಲ 20 ಗಂಟೆಯ ಜಲಸಂಚಾರದ ಮೂಲಕ ಲಕ್ಷದ್ವೀಪವನ್ನು ತಲುಪಬಹುದು ಮಂಗಳೂರಿನಿಂದ ಒಂದು 7-8 ವರ್ಷದ ಹಿಂದೆ ಒಂದು ಪ್ರವಾಸಿ ಹಡಗು ಹೋಗ್ತಾ ಇತ್ತು. ಕೇವಲ 6,000 ರೂಪಾಯಿಗೆ 4 ದಿನದ ಟೂರ್ ಪ್ಯಾಕೇಜ್ ಮೂಲಕ 6,000 ರೂಪಾಯಿಗೆ ಹೋಗ್ತಾ ಇತ್ತು. ಆಮೇಲೆ ಅದನ್ನ ನಿಲ್ಲಿಸ್ಬಿಟ್ರು. ಮಂಗಳೂರಿನಿಂದ ಹತ್ತಿರ ಇರ್ತಕ್ಕಂಥ ದ್ವೀಪ ಕಲ್ಪೆನಿ ದ್ವೀಪ ಬಹಳ ಹತ್ತಿರ ಇರ್ತಕ್ಕಂಥ ದ್ವೀಪ. ಹಾಗಾಗಿ ಅಲ್ಲಿ ಕಲ್ಪೆನಿಯನ್ನ ಅಭಿವೃದ್ಧಿ ಪಡಿಸಿದ್ರೆ ಮಂಗಳೂರು ಕರ್ನಾಟಕದ ಪ್ರವಾಸಿಗರಿಗೆ ಹೆಚ್ಚು ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ಬೋದು. ಕಲ್ಪೆನಿಯ ಹತ್ತಿರದಲ್ಲೇ ಕವರತ್ತಿ ಆಗತ್ತಿ ಇದೆ, ಬೇಕಾದ್ರೆ ಬಂಗಾರಮ್ಮನ್ನ ಕೂಡ ಸೇರಿಸ್ಕೊಳ್ಬಹುದು. ಈ ರೀತಿಯ ಒಂದು ಟೂರ್ ಪ್ಯಾಕೇಜ್ ಅನ್ನ ಸಮುದ್ರ ಮಾರ್ಗದ ಮೂಲಕ ಮಾಡಿದ್ರೆ ಬಹಳಷ್ಟು ಜನರಿಗೆ, ಕರ್ನಾಟಕದವರಿಗೆ ಮತ್ತು ಕರ್ನಾಟಕದ ಹತ್ತಿರತಕ್ಕಂಥ ಬೇರೆ ರಾಜ್ಯದವರಿಗೆ, ಮಹಾರಾಷ್ಟ್ರದವರು ಕರ್ನಾಟಕದ ಮೂಲಕನೇ ಲಕ್ಷದ್ವೀಪವನ್ನು ಸಂಪರ್ಕ ಮಾಡ್ಬೋದು. ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಂಗಳೂರನ್ನ ಕೇಂದ್ರವಾಗಿ ಇಟ್ಕೊಂಡು, ಕರ್ನಾಟಕದಲ್ಲಿ ಮಂಗಳೂರನ್ನ ಕೇಂದ್ರವಾಗಿ ಇಟ್ಕೊಂಡು ನಾವು ಲಕ್ಷದ್ವೀಪವನ್ನು ನೋಡುವಂಥದ್ದು ಬಹಳ, ನೀವು ಹೇಳೋ ರೀತಿಯಲ್ಲಿ ಮಾರ್ಕೆಟಿಂಗ್ ಅನ್ನುವಂಥದ್ದು ನಮ್ಮ ಪ್ರವಾಸೋದ್ಯಮ ಇದರಲ್ಲಿ ಖಂಡಿತವಾಗಿ ಇಲ್ಲವೇ ಇಲ್ಲ. ಅದರಲ್ಲೂ ನಮ್ಮ ಕರಾವಳಿ ಪ್ರದೇಶದಲ್ಲಿ ಸಮುದ್ರ ದಂಡೆಗಳನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವಂಥ ಯಾವ ಸರ್ಕಾರಗಳು ಕೂಡ ಅದನ್ನು ಮಾಡಲೇ ಇಲ್ಲ. ಎಲ್ಲಿದೆ ನೋಡಿ, ಯಾವ ಬೀಚ್ಗಳು ಒಂದು ರಾಷ್ಟ್ರ ಮಟ್ಟದಲ್ಲಿ ಮಿಂತಕ್ಕಂಥ ಯಾವ ಬೀಚ್ಗಳನ್ನಾದರೂ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಉಂಟಾ ಕರಾವಳಿಯಲ್ಲಿ, ಕರ್ನಾಟಕದ ಕರಾವಳಿಯಲ್ಲಿ? ಅದು ಸಾಧ್ಯ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಕರಾವಳಿಯನ್ನ ಕೇವಲ ಮೀನುಗಾರಿಕೆಗಾಗಿ ಮಾತ್ರ ಬಳಸ್ಕೊಂಡಿದ್ದೇವೆ ಹೊರತು ಕರಾವಳಿಯನ್ನ ಪ್ರವಾಸೋದ್ಯಮವಾಗಿ ಬಳಸ್ಕೊಳ್ಳಿಕ್ಕೆ ಯಾವ ನೀತಿಗಳು ನಮ್ಮ ರಾಜ್ಯದಲ್ಲಿಲ್ಲ, ಕೇಂದ್ರ ಮಟ್ಟದಲ್ಲೂ ಅದನ್ನ ಮಾಡ್ತಾ ಇಲ್ಲ. ಹಾಗಾಗಿ ಸಮುದ್ರದಲ್ಲಿ ವಾಸವಾಗಿರ್ತಕ್ಕಂಥವರ ಜೊತೆಯಲ್ಲಿ ಅನೇಕ ಖಾಲಿ ಬಿದ್ದಿರ್ತಕ್ಕಂಥ ಪ್ರದೇಶಗಳಿವೆ. ಅವೆಲ್ಲವನ್ನ ಕೂಡ ಪ್ರವಾಸೋದ್ಯಮದ ಕೇಂದ್ರವಾಗಿ ಅದನ್ನು ನೋಟಿಫೈ ಮಾಡಿಕೊಂಡು ಆ ಭೂಮಿಗಳನ್ನ ಸ್ವಾಧೀನಪಡಿಸಿಕೊಂಡು ಕರಾವಳಿ ಭಾಗವನ್ನ ಅಭಿವೃದ್ಧಿಪಡಿಸಿದ್ರೆ ಕರಾವಳಿಗೆ ಬಂದವರಿಗೆ ಲಕ್ಷದ್ವೀಪಕ್ಕೆ ಹೋಗುವಂತ ಮನಸ್ಸಾಗ್ತದೆ. ನಮ್ಮ ಕರಾವಳಿಯೇ ಸಮುದ್ರ ಬಹಳ ಕೆಟ್ಟ ಸ್ಥಿತಿಯಲ್ಲಿರುವಾಗ ಲಕ್ಷದ್ವೀಪ ನೋಡುವಂತ ಮನಸ್ಸು ಯಾರಿಗೂ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸಮುದ್ರ ದಂಡೆ ಹೇಗಿದೆ ಅದು ಅಲ್ಲಿ ಆಗಿರ್ಬೋದು ಅನ್ನುವಂಥ ಭಾವನೆ ಬರ್ತದೆ. ಹಾಗಾಗಿ ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸುವಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಭಾರತದ ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂಥ ಕರಾವಳಿಯನ್ನು ಅಭಿವೃದ್ಧಿಪಡಿಸಿದಾಗ ಲಕ್ಷದ್ವೀಪವನ್ನು ನೋಡುವಂತ ಮನಸ್ಸು ಬರ್ತದೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಆದ್ರೆ ಲಕ್ಷದ್ವೀಪ ಹೋಗ್ತಾರೆ. ಲಕ್ಷದ್ವೀಪ ಅಭಿವೃದ್ಧಿ ಆದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಷದ್ವೀಪವನ್ನ ಮೀರಿಸುವಂತ ಯಾವುದೇ ಒಂದು ಪ್ರವಾಸಿ ತಾಣ ಖಂಡಿತವಾಗಿ ಜಗತ್ತಿನಲ್ಲಿ ಇರ್ಲಿಕ್ಕೆ ಇಲ್ಲ ಅಂತ ನನ್ನ ಭಾವನೆ. ಅದರ ಜೊತೆಯಲ್ಲಿ ಈಗ ಮಾಲ್ದೀವ್ಸ್ನ ಬಗ್ಗೆ ನಾವು ಭಾರತದಲ್ಲಿ ಕೂತ್ಕೊಂಡು ವಿಮರ್ಶೆ ಮಾಡುವಂತ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ನೀತಿಗಳಲ್ಲಿ ಸ್ಟ್ರಾಟಜಿಗಳು ಬಹಳ ವಿಫಲ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೀವು ಆರಂಭದಲ್ಲಿ ಹೇಳುವಂತ ರೀತಿಯಲ್ಲಿ ಕರಾಚಿಯಲ್ಲಿ, ಶ್ರೀಲಂಕಾದಲ್ಲಿ, ನೇಪಾಳದಲ್ಲಿ ಚೈನಾದವರು ಬಂದು ಅಲ್ಲಿ ಸ್ಟ್ರಾಟಜಿಕ್ ಪಾಯಿಂಟ್ಗಳನ್ನ ಮಾಡ್ತಾ ಇದ್ದಾರೆ ಅಂತಾದ್ರೆ ಭಾರತ ಆಲೋಚನೆ ಮಾಡುವಂತ, ಚಿಂತನೆ ಮಾಡುವಂತ ಒಂದು ಕಾಲ. ಯಾಕಂತ ಹೇಳಿದ್ರೆ ನಾವು ಮಿತ್ರ ರಾಷ್ಟ್ರಗಳನ್ನ ಎಷ್ಟು ಬೇಕಾದ್ರೂ ಪಡಿಬಹುದು ಜಗತ್ತಿನಲ್ಲಿ, ಆದ್ರೆ ನೆರೆಯ ರಾಷ್ಟ್ರಗಳನ್ನ ಪಡಿಲಿಕ್ಕೆ, ನೆರೆಯ ರಾಷ್ಟ್ರ ಜೊತೆಯಲ್ಲಿ ನಾವು ಸಂಬಂಧಗಳನ್ನ ಕಡಿದಾಗ ಭಾರತಕ್ಕೆ ಮುಂದೊಂದು ಅಪಾಯ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ನಮ್ಮ ವಿದೇಶಾಂಗ ನೀತಿಗಳು ಇರಬೇಕು. ಮಿತ್ರರನ್ನ ಎಷ್ಟು ಬೇಕಾದ್ರೂ ಪಡ್ಕೊಳ್ಬಹುದು. ಭಾರತ ಈಗ ಒಂದು ಸಹಾಯ ಅಂತ ಮಾಡ್ತಾ ಇದೆ, ಒಂದು ಫುಡ್ ಕಿಟ್ ಅಂತ ಕೊಡ್ತಾ ಇದೆ, ಒಂದು ಅನುದಾನ ಅಂತ ಕೊಡ್ತಾ ಇದೆ ಅಂದ್ರೆ ಅದು ನಿಮಗೆ ಸಾಲ ಕೊಡ್ತಿದೀವಿ ಅನ್ನಲ್ಲ ಸರ್. ಸ್ನೇಹಿತನಾಗಿ ನಾನು ನಿನಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಹೇಳುತ್ತೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತು, ಒಂದು ಆಸ್ಪತ್ರೆ ಮಾಡ್ತು ಅಂದ್ರೆ ನೀನ್ ನನಗೆ ಸಾಲಗಾರ ಅಂತ ಹೇಳಲ್ಲ. ಈ ಹಿಂದಿನಿಂದಲೂ ಹೇಳೋದಾದ್ರೆ ಸಾಲಗಾರ ಅಂತ ಮಾಡ್ತಿಲ್ಲ. ಬಟ್ ಚೀನಾ ಇಸ್ ಡೂಯಿಂಗ್ ಇಟ್. ಚೀನಾದ ಪ್ಲಾನ್ ಇರೋದು ನಾನು ನಿನಗೆ 1 ರೂಪಾಯಿ ಕೊಟ್ಟರು ನೀನ್ ನನಗೆ ಸಾಲಗಾರ ಅಂತ. ಚೀನಾದ ಸ್ಟ್ರಾಟಜಿಗೆ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಅದು ವ್ಯಾಪಾರದ ದೃಷ್ಟಿಕೋನದಲ್ಲಿ ಇರ್ತದೆ. ಭಾರತದಲ್ಲಿ ಚೀನಾಕ್ಕೆ ನಾವು ಗೋಡಂಬಿಯನ್ನ ರಫ್ತು ಮಾಡ್ತಾ ಇದ್ದೆವು.
ಗೋಡಂಬಿಯ ಒಂದು ರಫ್ತಿನ ವಿಚಾರದಲ್ಲಿ ಸಂಬಂಧ ಹಾಳಾದಾಗ ಚೀನಾದವರು ದಕ್ಷಿಣ ಆಫ್ರಿಕಾದ ಯಾರಿಗೂ ಬೇಡದಂತಹ ದೇಶಗಳಲ್ಲಿ ಗೋಡಂಬಿ ಕೃಷಿಗಳನ್ನ ಮಾಡಿ ಅದು ಇಡೀ ಜಗತ್ತಿಗೆ ಅದು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಚೈನಾ ಆಫ್ರಿಕಾದ ದೇಶಗಳಲ್ಲಿ ನಿಂತು. ಯಾಕಾಗಿದೆ ಕಾರಣಕ್ಕಾಗಿ ಭಾರತ ಪಾಕಿಸ್ತಾನ ಜೊತೆಯಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳಿಂದ ನಮ್ಮ ಶತ್ರು ರಾಷ್ಟ್ರ ಆಗಿದೆ. ಆದರೆ ವ್ಯಾಪಾರದ ದೃಷ್ಟಿಯಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳನ್ನ ನಾವು ಶತ್ರು ರಾಷ್ಟ್ರವನ್ನಾಗಿ ಮಾಡಬಾರದು. ಅದು ಭಾರತಕ್ಕೆ ಮುಂದಿನ ನಮ್ಮ ವಿದೇಶಾಂಗ ನೀತಿಗಳು ಒಂದು ಸ್ಟ್ರಾಟಜಿಕ್ ಆಗಿ ಆಗ್ಬೇಕಾದ್ರೆ ನೆರೆಯ ರಾಷ್ಟ್ರಗಳ ಜೊತೆಯಲ್ಲಿನ ಸಂಬಂಧಗಳನ್ನ ನಾವು ಇನ್ನಷ್ಟು ದೇಶದ ವಿರುದ್ಧ ಮಸಲತ್ತುಗಳನ್ನ ಮಾಡಿ ಭಯೋತ್ಪಾದಕರನ್ನ ಕಳಿಸೋರ್ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ವಿರೋಧ ಇದೆ ಇಮ್ತಿಯಾಜ್ ಅವರೇ. ಪಾಕಿಸ್ತಾನ ಪರ್ಟಿಕ್ಯುಲರ್ಲಿ ನೀವು ಪಾಕಿಸ್ತಾನದ ಬಗ್ಗೆ ಮಾತಾಡೋದಾದ್ರೆ ನನಗೆ ಅದ್ರ ಬಗ್ಗೆ ವಿರೋಧ ಇದೆ. ಈ ಹಿಂದಿನ ಪ್ರಧಾನಿಗಳು ನಾವು ನೀವು ಅಣ್ಣ ತಮ್ಮಂದಿರಿದ್ದ ಹಾಗೆ ಅಂತ ಮಾತಾಡಿ ಮಾತಾಡಿ ಕಲ್ಲು ಹೊಡೆಸ್ಕೊಂಡ್ರು ನಮ್ಮ ಜವಾನರು ಸತ್ತಿರೋದನ್ನ ನಾವು ನೋಡಿದೀವಿ ಸರ್. ವಾಪಸ್ ಬರ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.